ಪ್ರಕಾಂಡ ಪಂಡಿತರಾದಂಥ ಜ್ಞಾನಿಗಳಾದಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಬಲ್ಲಂಥ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಮದ್ ಬನ್ನಂದಿ ಗೋವಿಂದಾಚಾರ್ಯರು ತಮ್ಮ ಈ ಸಭೆಯ ಅಧ್ಯಕ್ಷ ಭಾಷಣವನ್ನು ಕೊಡಬೇಕು ಅಂತ ಕೇಳ್ತೇನೆ. ದೇಶಿ ಕಟ್ಟಡದ ಒಳಗೆ ಕೂತಿದ್ದೇವೋ ಅಥವಾ ಭಾರತದಲ್ಲಿದ್ದೇವೋ ಅಂತ ರಾಜೇಂದ್ರ ಸಿಂಗ್ ಮಾತಾಡಿದ ಮೇಲೆ ನಾವು ಭಾರತದಲ್ಲಿದ್ದೇವೆ ಎಂದು ಧೈರ್ಯ ಆಯಿತು. ನನಗೆ ಆರ್ಥರ್ ಎವರೋನ್ ಹೇಳಿದ ಮಾತು ನೆನಪಾಗಿದೆ ಯಾವಾಗಲೂ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲಿಷ್. ನಾವು ಇವತ್ತಿಗೂ ಮಾನಸ ಪುತ್ರರೇ, ನಮ್ಗೆ ಅದು ಬಿಟ್ಟು ನಾವು ಬೇರೆ ಪುತ್ರ ಆಗಲೇ ಇಲ್ಲ, ಭಾರತದ ಪುತ್ರ ಆಗಲೇ ಇಲ್ಲ. ಹಾಗಾಗಿ ಒಂದೇನೋ ಒಂದು ಹೊಸ ಗಾಳಿ ಬೀಸಿದ ಹಾಗಾಯ್ತು, ಖುಷಿ ಆಯ್ತು ನನಗೆ, ನನ್ನ ಜಾತಿಯವರು ಒಬ್ಬರಿದ್ದಾರೆ ಅಂತ. ಇವತ್ತು ಬಹಳ ಒಳ್ಳೆಯ ಚರ್ಚೆ ನಡೆಯಿತು ಬೆಳಿಗ್ಗೆ ಮತ್ತು ಈಗ ಕೂಡ. ನಾನು ಬೆಳಿಗ್ಗಿನ ಮಾತುಗಳಲ್ಲಿ ಕೂಡ ನಮ್ಮ ರಾಜೇಂದ್ರ ಸಿಂಗ್ ಅವ್ರ ಮಾತುಗಳನ್ನು ನಾನು ಗುರುತಿಸ್ಕೊಂಡಿದ್ದೆ, ನವಜೋತ್ ಸಿಂಗ್ ಅವರ ಮಾತುಗಳನ್ನು ಗುರುತಿಸ್ಕೊಂಡಿದ್ದೆ. ಬೆಳಿಗ್ಗೆ ನಮ್ಮ ಡಾಕ್ಟರ್ ರಾಜಾರಾಮ್ ಅವರು ಒಂದು ಮಾತು ಹೇಳಿದರು ಕೆಳಗೆ ನಿಂತು. ಬಹಳ ಮುಖ್ಯವಾದ ಮಾತೇನು ಅಂದರೆ, ಇವತ್ತು ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಎಜುಕೇಷನ್ ಕೊಡಬೇಕಾದ್ದು ಪೇರೆಂಟ್ಸಿಗೆ, ಮಕ್ಕಳಿಗಲ್ಲ. ಯಾಕೆಂದರೆ ಇವತ್ತು ಏನಾಗಿದೆ ಅಂದರೆ, ಮಕ್ಕಳು ಏನು ಕಲಿಬೇಕು ತೀರ್ಮಾನ ಮಾಡುವವರು ಮಕ್ಕಳಲ್ಲ, ದೊಡ್ಡವರು ನೋಡಿ. ಆದ್ದರಿಂದ ನನ್ನ ಮಗ ಇಂಜಿನಿಯರ್ ಆಗಬೇಕು, ಇಂಜಿನಿಯರ್ಸ್ ಇರ್ತಾರೆ, ಅವರು ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ. ಮಗನಿಗೆ ಆಸಕ್ತಿ ಉಂಟೋ ಇಲ್ಲೋ ಅನ್ನೋ ಪ್ರಶ್ನೆ ಅಲ್ಲ, ನಾನು ಇಂಜಿನಿಯರು, ನನ್ನ ಮಗ ಇಂಜಿನಿಯರ್ ಆಗಬೇಕು. ಡಾಕ್ಟ್ರು, ನಾನು ಡಾಕ್ಟ್ರು, ನನ್ನ ಮಗ ಡಾಕ್ಟ್ರ್ ಆಗಬೇಕು. ಅದರ ಪರಿಣಾಮ ಏನು ಅಂದರೆ, ಅವನ ಮಗ ಲೈಸೆನ್ಸ್ಡ್ ಕಿಲ್ಲರ್ ಆಗ್ತಾನೆ ಅಷ್ಟೇ. ಅವನಿಗೆ ಲೈಸೆನ್ಸ್ ಇದೆ, ಡಾಕ್ಟ್ರು MBBS ಸರ್ಟಿಫಿಕೇಟ್ ಇದೆ, ಅದರಿಂದ ಅವನು ಸತ್ತರೆ, ಪೇಷಂಟ್ ಸತ್ತರೆ ಅವನ ಮೇಲೆ ಕೇಸ್ ಮಾಡೋ ಹಾಗಿಲ್ಲ. ಇವನು ಅಪ್ಪನ ಒತ್ತಾಯಕ್ಕೆ ಇಂಜಿನಿಯರ್ ಆದ, ಅದು ಸರಿ, ಅವನು ಕಟ್ಟಿದ ಬ್ರಿಡ್ಜ್ 2 ವರ್ಷದಲ್ಲಿ ಮುರಿದು ಹೋಯಿತು, ಬೇಗ ಮತ್ತೊಂದು ಕಾಂಟ್ರಾಕ್ಟ್ ಕಡಿಯೋದಕ್ಕೆ. ಈ ಥರ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಅದರಿಂದ ಮತ್ತೆ ಇನ್ನೊಂದು ದೊಡ್ಡ ದುರಂತ ಗೊತ್ತಾ, ಇವತ್ತು ಎಲ್ಲ ಅಪ್ಪಂದಿರು ಮಕ್ಕಳಿಗೆ ಕಲಿಸುವುದೇನು ಅಂದರೆ, ಇವತ್ತು ಒಂದೇ ಶಿಕ್ಷಣ. ಅವನಿಗೆ ಇವತ್ತು ನಮ್ಮ ದೇಶದಲ್ಲಿ ಹಿಸ್ಟ್ರಿ ಬೇಡ, ಎಕನಾಮಿಕ್ಸ್ ಬೇಡ, ಲಿಟ್ರೇಚರ್ ಬೇಡ, ಜಿಯಾಗ್ರಫಿ ಬೇಡ, ಕಂಪ್ಯೂಟರ್ ಸೈನ್ಸ್. ಎಲ್ಲರೂ ಕಂಪ್ಯೂಟರ್ ಸೈನ್ಸು. ನನ್ನ ಮಗ ಕಂಪ್ಯೂಟರ್ ಸೈನ್ಸ್ ಕಲಿತಾನೆ, ಅವನ ಅಪ್ಪನಿಗೆ ಹೆಮ್ಮೆ, ಯಾಕೆಂದರೆ 1 ಲಕ್ಷ ರೂಪಾಯಿ ತರ್ತಾನೆ ತಿಂಗಳಿಗೆ ಅಂತೂ. ಅಂದರೆ ನಮಗೆ ಲರ್ನಿಂಗ್ ಈಸ್ ನಾಟ್ ಫಾರ್ ನಾಲೆಡ್ಜ್, ಲರ್ನಿಂಗ್ ಓನ್ಲಿ ಫಾರ್ ಮನಿ. ಹೀಗಾಗಿ ಏನಾಗಿದೆ ಅಂದರೆ, ಯಾವ್ದು ಹೆಚ್ಚು ಸಂಬಳ ಸಿಗುತ್ತೋ, ನಾಳೆ ನಮ್ಮ ಮಕ್ಕಳಿಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂದರೆ, ಹಿಸ್ಟ್ರಿ ಕಲಿಬೇಕು ಅಂದರೆ, ಲಿಟ್ರೇಚರ್ ಕಲಿಬೇಕು ಅಂದರೆ ಪ್ರಾಯ ಬೇರೆ ದೇಶದಿಂದ ಪ್ರೊಫೆಸರ್ಸನ್ನು ಕರೆಸಬೇಕಾಗುತ್ತೋ ಏನೋ. ಯಾಕಂದರೆ ಸಬ್ಜೆಕ್ಟೇ ಕಲಿಯೋರಿಲ್ಲ ಈಗ, ಬರೀ 1 ಪಾಯಿಂಟೆಡ್ ಎಜುಕೇಷನ್ ಆಗಿಬಿಟ್ಟಿದೆ ನಮ್ಮದು ಕಂಪ್ಯೂಟರ್ ಸೈನ್ಸು. ಇದು ಅಂದರೆ ಒಂದು ಇಂಬ್ಯಾಲೆನ್ಸ್ ಇದರಿಂದ ನಿರ್ಮಾಣ ಆಗ್ತಾ ಇದೆ. ಇಂಬ್ಯಾಲೆನ್ಸ್ ನಿರ್ಮಾಣ ಆಗಿ ವಿದೇಶಕ್ಕೆ ಹೋದರು ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅಂತ, ಅಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದಾರೆ, ರವಾನೆ ಮಾಡ್ತಾ ಇದ್ದಾರೆ, ನಮಗೆ ಬೇಡ, ನೀವು ಅನ್ವಾಂಟೆಡ್ ಎಲಿಮೆಂಟು ಅಂತ. ಅಂದರೆ ಯಾವುದೋ ಒಂದು ದುಡ್ಡು ಸಿಗುತ್ತೆ ಅಂದಾಗ ಎಲ್ಲ ಅದಕ್ಕೆ ಮುಗಿಬಿಡೋದು. ವೆರೈಟಿ ಇಲ್ಲೇ ಇಲ್ಲ, ಬೇರೆ ಬೇರೆ ವಿಭಾಗಗಳು. ಇದು ನಮ್ಮ ಶಿಕ್ಷಣದಲ್ಲಿ ಇವತ್ತು ನಾವು ನೋಡ್ತಕ್ಕಂಥ ಒಂದು ದೊಡ್ಡ ದುರಂತ. ಆದ್ದರಿಂದ ಮಕ್ಕಳಿಗೆ ಒಂದು ಮೂಲಭೂತವಾಗಿ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಆ ಶಿಕ್ಷಣವನ್ನು ಕೊಡಬೇಕು. ಮಕ್ಕಳ ಆಸಕ್ತಿಯನ್ನು ನಾವು ಗಮನಿಸುವುದೇ ಇಲ್ಲ. ಅವರಿಗೆ ಏನು ಆಸೆಗಿವ, ಇವತ್ತು KK ಹೆಬ್ಬಾರ್ ಅಂಥವರು ಆರ್ಟಿಸ್ಟು, ಅಥವಾ ಬಾಲಮುರಳಿ ಅಂಥವರು, ಜೋಶಿ ಅಂಥವರು ಸಂಗೀತಗಾರರು. ಅದು ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಅಂದರೆ, ಅವರು ಬಾಲ್ಯದಿಂದ ತಮ್ಮನ್ನು ಅರ್ಪಿಸಿಕೊಂಡ್ರು ಆ ಶಿಕ್ಷಣಕ್ಕೆ. ಪ್ರಾಯ ಭೀಮಸೇನ್ ಜೋಶಿ ಅವರ ಅಪ್ಪ ಸಂಗೀತಗಾರರಲ್ಲ, ಅವರು ಜೋಶಿ ಗುರಾಚಾರ್ಯರು ಅಂತ. ಅವರು ಇಂಗ್ಲೀಷ್ ಮೇಸ್ಟರ್ ಆಗಿದ್ದವರು. ಅವ್ರ ಮಗನ ಸಂಗೀತ ಕಲಿಬೇಡ, ನಿನ್ನ ಇಂಗ್ಲೀಷ್ ಪ್ರೊಫೆಸರ್ ಆಗೋದ್ರೆ, ಒಬ್ಬ ಈ ಕೆಟ್ಟ ಇಂಗ್ಲೀಷ್ ಪ್ರೊಫೆಸರ್ ಈ ದೇಶಕ್ಕೆ ಸಿಗ್ತಿದ್ದ, ಒಳ್ಳೆಯ ಸಂಗೀತಗಾರ ಸಿಗ್ತಿರ್ಲಿಲ್ಲ. ಇದು ನಮ್ಮ ದೊಡ್ಡ ತಪ್ಪು. ಏನು ಅಂತಂದ್ರೆ, ನಮ್ಮ ಮಕ್ಕಳ ಟೇಸ್ಟ್ ಏನು, ಅವನ ಟ್ಯಾಲೆಂಟ್ ಯಾವುದು, ಅವನ ಅಭಿರುಚಿ ಯಾವುದು, ಅವನಲ್ಲಿರುವ ಪ್ರತಿಭೆ ಯಾವುದು, ಅದನ್ನು ಗುರುತಿಸಿ ಕಲಿಸುವಂತಹ ಒಂದು ಮೂಲಭೂತವಾದಂತಹ ಬದಲಾವಣೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಆಗಬೇಕು. ಆಮೇಲೆ ಮಕ್ಕಳ ಆಯ್ಕೆಯಲ್ಲಿ ತಪ್ಪಿರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ನನಗೆ ತಮಾಷೆ ಆಗೋದು, ನನ್ನ ಅಪ್ಪ ನನ್ನ ಹತ್ರ ಒಂದು ಮಾತು ಹೇಳಿದ್ರು, ನಾನು ಚಿಕ್ಕವನಿದ್ದಾಗ. ನನ್ನ 11ನೇ ವಯಸ್ಸಿನ ಒಂದು ಮಾತು ಹೇಳಿದರು, ನೀನು ಏನು ಕಲಿಯಬೇಕು ಅಂತ ನಾನು ಹೇಳೋಲ್ಲ, ನಾನು ಸಂಸ್ಕೃತ ಓದಿದ್ದೇನೆ, ಅದನ್ನು ನೀನು ಸಂಸ್ಕೃತ ಓದಿ ನನಗೆ ಖುಷಿ ಆಗುತ್ತೆ, ಅದು ಬೇರೆ ವಿಷಯ. ಆದರೆ ಏನು ಕಲಿಬೇಕು ಅಂತ ಅನ್ನೋ ತೀರ್ಮಾನ ನನಗೆ ಬಿಟ್ಟದ್ದು. ಆದರೆ ಎಷ್ಟು ಕಲಿತೀಯೋ ಅಷ್ಟು ಕಲಿಸೋದು ಅಪ್ಪನಾಗೆ ನನಗೆ ಬಿಟ್ಟದ್ದು. ಈ ಥರದ ಅಪ್ಪಂದಿರು ಬೇಕು. ಮಕ್ಕಳ ಅಭಿರುಚಿ. ನಾನು ಆವಾಗ
ಅಪ್ಪ ನಾನು ಸಂಸ್ಕೃತ ಕಲಿತೇನೆ ಎಂದೆ. ಅದು ಒಂದು ವಿಷಯ, ಸಂಸ್ಕೃತ ಮಹತ್ವ ಗೊತ್ತಿದ್ದಲ್ಲ. ನಮ್ಮ ಅಪ್ಪ ಉಡುಪಿಯಲ್ಲಿ ಸ್ವಾಮಿಗಳಿಗೆ ಪಾಠ ಹೇಳ್ತಾ ಇದ್ರು. ಅದು ಪಾಠ ಹೇಳ್ತಾ ಇದ್ದಾಗ ಇನ್ನು ಸ್ವಾಮಿಗಳು ಎದ್ದು ಬಂದು ರಿಸೀವ್ ಮಾಡ್ತಿದ್ರು. ಯಾರು ಸಂಸ್ಕೃತ ಕಲಿತರೆ ಸ್ವಾಮಿಗಳು ಎದ್ದು ನಿಲ್ತಾರೆ ಅಂತ ಅಷ್ಟೇ. ನಾನು ಸಂಸ್ಕೃತ ಒಪ್ಪಿಕೊಳ್ಳೋದು ಕಾರಣ ಅಷ್ಟೇ, ಇನ್ನೇನೂ ಇಲ್ಲ. ಸ್ವಾಮಿಗಳು ಎದ್ದು ನಿಂತು ರಿಸೀವ್ ಮಾಡ್ತಾರೆ, ಸಂಸ್ಕೃತ ಕಲಿತೇನೆ ಅಂತ. ಬಟ್ ಆವಾಗ ನಾನು ಬುದ್ಧಿ ಇಲ್ಲದೆ ಮಾಡಿದ ಆಯ್ಕೆ ಅದು ಜಾಣತನದ ಆಯ್ಕೆ ಅಂತ ಮತ್ತೆ ಗೊತ್ತಾಯ್ತು. ಯಾಕೆಂದರೆ ಇವತ್ತು ಒಂದು ತಮಾಷೆ ಏನು ಅಂತಂದರೆ, ನಿಮಗೆ ಸಂಸ್ಕೃತ ಗೊತ್ತಿದ್ದರೆ ಯಾವ ಭಾಷೆಯನ್ನು ಭಾಳ ಸುಲಭವಾಗಿ ಅರ್ಥ ಮಾಡ್ಬೋದು. ಅದು ಇಂಗ್ಲೀಷ್ ಇರ್ಬೋದು, ಅದು ಹಿಂದಿ ಇರ್ಬೋದು, ಯಾವ ಭಾಷೆಗೆ ಅರ್ಥ ಆಗುತ್ತೆ. ಅದು ನೀವು ಇಂಗ್ಲೀಷ್ ಕಲಿತರೆ ನಿಮಗೆ ಏನು ತಿಪ್ಪಲಾಗ ಹಾಕಿದ್ರು ಸಂಸ್ಕೃತ ಅರ್ಥ ಆಗೋಲ್ಲ. ಆದರೆ ನೀವು ಸಂಸ್ಕೃತ ಕಲಿತರೆ ನೀವು ಇಂಗ್ಲೀಷ್ ಮಾತಾಡಿದ ಅರ್ಥ ಆಗುತ್ತೆ, ನೀವು ಹಿಂದಿ ಮಾತಾಡಿದ ಅರ್ಥ ಆಗುತ್ತೆ. ಪ್ರಪಂಚದ ಯಾವ ಭಾಷೆಯನ್ನು 3 ತಿಂಗಳಲ್ಲಿ ಕಲಿಬಹುದು. ಅಂಥ ಒಂದು ಪ್ರಿವಿಲೇಜ್ ನನಗೆ ನಮ್ಮ ಅಪ್ಪ ಮಾಡಿಕೊಟ್ರು. ಯಾವ ಭಾಷೆ ಕೇಳಿದ್ರೆ ಅರ್ಥ ಆಗುತ್ತೆ ಈಗ ನನಗೆ. ಯಾಕೆಂದರೆ ನನಗೆ ಅದು ಎಲ್ಲ ಭಾಷೆಗಳಲ್ಲಿ ಇರತಕ್ಕ ಮೂಲ ಶಬ್ದ ಸಂಸ್ಕೃತದಲ್ಲಿದೆ. ಹಾಗಾಗಿ ನಾನು ಮೂಲ ಭಾಷೆ ಕಲಿತೆ. ಇವೆಲ್ಲ ಅದರ ಆಫ್ ಸ್ಪ್ರಿಂಗ್ಸು, ಅದರ ಪ್ರಾಡಕ್ಟ್ಸು, ಆಫ್ಟರ್ ಪ್ರಾಡಕ್ಟ್ಸು, ಅದೇನು ಕಷ್ಟ ಆಗೋಲ್ಲ ಕಲೀಲಿಕ್ಕೆ. ಅದು ನಮ್ಮ ಮಕ್ಕಳಿಗೆ ಇವತ್ತು ಇಂಥ ಅವಕಾಶ ಈ ದೇಶದಲ್ಲಿ ಇಲ್ಲ. ಆಮೇಲೆ ಇನ್ನೊಂದು ದೊಡ್ಡ ದುರಂತ ಅಂತಂದರೆ, ಎಲ್ಲ ಭಾಷೆ ಕಲಿಬೇಕು, ಆಕ್ಷೇಪ ಅಲ್ಲ ನಂದು. ಅದು ನನಗೆ ದೊಡ್ಡ ದುರಂತ ಏನು ಅಂತಂದರೆ, ನಾನು ಬೆಂಗಳೂರಿನಲ್ಲಿ ಸುತ್ತಾಡಿದ ಕೆಲವು ಮನೆಗಳಿಗೆ ಹೋದಾಗ ನನಗೆ ನೋಡ್ತಕ್ಕಂಥ ಸಂಗತಿ ಏನು ಅಂತಂದರೆ, ಎಲ್ಲ ಹೋಗಿರ್ತೇನೆ ನಾನು. ಹೋಗಿ ಇನ್ಯಾವಾಗ ಬರ್ತೀನಿ, ಮುಂದಿನ ಭಾನುವಾರ ಸೋಮವಾರ. ಭಾನುವಾರ ಅಂದರೆ ಯಾವ ವಾರ ಅಂಕಲ್ ಅಂತ ಕೇಳ್ತಾವೆ ಮಕ್ಕಳು. ಅವಕ್ಕೆ ಶುದ್ಧ ಕನ್ನಡದಲ್ಲಿ ಹೇಳಬೇಕು ಸಂಡೇ, ಹಾಗೆ ಹೇಳಿ ಮತ್ತೆ ಅಂತವೆ. ಅದೇ ಈ ಯಾವ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ನಾವು ಕರ್ನಾಟಕದಲ್ಲಿ? ಕನ್ನಡ ಬಾರದೇ ಇದ್ದ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಇದು ನಮ್ಮ ಉದ್ದೇಶ ಆಗಿರ್ಬೇಕಾ ಶಿಕ್ಷಣದ್ದು? ನಮಗೆ ಗೊತ್ತಿಲ್ಲ ನಾವು ಎಲ್ಲಿ ತಪ್ತಾ ಇದ್ದೇವೆ ಟ್ರ್ಯಾಕ್ ಅಂತ. ನನಗೆ ಅವಾಗ ಆಶ್ಚರ್ಯ ಆಗೋದೇನು ಅಂದರೆ, ಇಲ್ಲೊಬ್ರು ಇದ್ದರು, ಈಗ ಅವರು ಜರ್ಮನಿಯಲ್ಲಿದ್ದಾರೆ, ನನ್ನ ಸ್ಟೂಡೆಂಟ್ ಒಬ್ಬರು, ರೋಬರ್ಟ್ ಝೈಡನ್ಬರ್ಗ್ ಅಂತ ಅವರ ಹೆಸರು, ನೀವು ಕೇಳಿರ್ಬೋದು, ಮೈಸೂರಿನಲ್ಲಿದ್ದರು. ಅವರು ಒಂದು ಮಾತು ಹೇಳ್ತಿದ್ರು ಯಾವಾಗಲೂ. ಅವರು ಮೈಸೂರಿನಲ್ಲಿ ಹೋಗ್ತಾ ಇದ್ದರಂತೆ. ಅವ್ರು ನೋಡಿ ಒಂದು ಮಾತು ಬಂತು, ಏನಂದರೆ, ನಮ್ಮ ದೇಶದಲ್ಲಿ ಬೇರೆ ದೇಶದ ಜನ ಏತದ್ದೇಶ ಪ್ರಸೂತೇಭ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇಯು ಅಂತ. ಪ್ರಪಂಚದ ಎಲ್ಲ ದೇಶದ ಜನ ಅವರ ದೇಶದ ಇತಿಹಾಸವನ್ನು ಮತ್ತು ಅವರ ದೇಶದ ಜ್ಞಾನವನ್ನು ಬೆಳೆಸಿಕೊಳ್ಳಿಕ್ಕೋಸ್ಕರ ನಮ್ಮ ದೇಶಕ್ಕೆ ಬರ್ತಿದ್ರಂತೆ. ಇದು ಮನುಸ್ಮೃತಿಯಲ್ಲಿ ಮನು ಹೇಳಿದಂಥ ಮಾತು. ಈಗ ಇಂಡಾಲಜಿ ಕಲೀಲಿಕ್ಕೆ ನಾವು ವಿದೇಶಕ್ಕೆ ಹೋಗ್ತೇವೆ. ನಮಗೆ ಇಂಡಾಲಜಿ ಅಂದರೆ ಇಂಡಿಯಾದಲ್ಲಿ ಇಲ್ಲ, ಅದು ವಿದೇಶಕ್ಕೆ ಹೋಗಿ MA ಇನ್ ಇಂಡಾಲಜಿ. ಯಾಕೆ ಹೇಳಿದೆ ಅಂದರೆ, ಇವರು ರೋಬರ್ಟ್ ಝೈಡನ್ಬರ್ಗ್ ಇದ್ದಾರಲ್ಲ, ಅವರು ಜರ್ಮನಿಯಲ್ಲಿ MA ಇನ್ ಇಂಡಾಲಜಿ. ಅವ್ರು ತಮಾಷೆ ಗೊತ್ತಾ, MA ಮಾಡಿ ಅವರು ಇಂಡಾಲಜಿಗೋಸ್ಕರ ತಗೊಂಡ ಸಬ್ಜೆಕ್ಟು ಅವರು ಒನ್ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಒನ್ ಆಫ್ ದಿ ಇಂಡಿಯನ್ ಬ್ರಾಂಚಸ್ ಆಫ್ ಇಂಡಿಯನ್ ಫಿಲಾಸಫಿ ತಗೋಬೇಕು ಅವರು. ಅವರು ಹಿಟುಕ್ ಜೈನಿಸಮ್ ಆ್ಯಸ್ ಎನ್ ಇಂಡಿಯನ್ ಫಿಲಾಸಫಿ ಬ್ರಾಂಚ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಆಗಿ ಕನ್ನಡ ತಗೊಂಡ್ರು. ಅವರು ಜರ್ಮನಿಯಲ್ಲಿ MA ಮಾಡುವಾಗ ಕ್ವೆಶ್ಚನ್ ಪೇಪರಿಗೆ ಕನ್ನಡದಲ್ಲಿ ಆನ್ಸರ್ ಬರೋದು MA ಮಾಡಿದರು. ನಂಬ್ತೀರಾ? ಜರ್ಮನಿಯಲ್ಲಿ ಕನ್ನಡದಲ್ಲಿ ಬರೆದು MA ಮಾಡಿದ್ರು. ಕನ್ನಡ MA ತಗೊಂಡು ಕನ್ನಡ ಪೇಪರನ್ನು ಕನ್ನಡದಲ್ಲೇ ಬರೆದರು. ಆಮೇಲೆ ಡಾಕ್ಟ್ರೇಟ್ ಮಾಡೋದಕ್ಕೋಸ್ಕರ ಅವರು ಥೀಸಿಸ್ ಬರೆದರು ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ, ಇಂಗ್ಲೀಷ್ನಲ್ಲೆಲ್ಲ. ಮತ್ತು ಅವರು ಕನ್ನಡ ಮಾತಾಡುವ ಎಂದೂ ಬೇರೆ ಭಾಷೆಯ ಶಬ್ದಗಳನ್ನು ಬೆರೆಸೋದಿಲ್ಲ, ಶುದ್ಧ ಕನ್ನಡ ಮಾತಾಡ್ತಾರೆ. ಅದು ಹಾಗಾಗಿ ಏನಾಯಿತು ಅಂದರೆ, ನಮ್ಮ ಮನೆ ಬಂದರು ಅವ್ರು ಭಾರತಕ್ಕೆ ಬಂದಾಗ ನಮ್ಮ ಮನೆ ಬಂದರು. ಮನೆ ಬಂಧುಗಳು ಸಹಜವಾಗಿ ಬಿಳಿಯರು, ನಾನು ಇಂಗ್ಲೀಷ್ನಲ್ಲಿ ಮಾತಾಡಿಸಿದ್ದೆ. ಅವರು ಅಂದರೆ ಯು ಆರ್ ಫ್ರಮ್, ಅವರೇನು ಇಂಗ್ಲೀಷ್ನಲ್ಲಿ ಉತ್ತರ ಕೊಡ್ತಾರೆ. ನಾನು ನೋಡಿದರೆ, ನಾನು ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದೆ. ಅರೆ, ಇದು ಯಾವ ನಾಡಪ್ಪ? ಕೆಳನಾಡು, ನಮ್ಮ ಮಲೆನಾಡು ಗೊತ್ತುಂಟು. ಕೆಳನಾಡು ಯಾವುದು? ಅವರು ನೆದರ್ಲ್ಯಾಂಡ್ ಅನ್ನೋದನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿ ಕೆಳನಾಡಿ ಅಂತ. ಇಂಗ್ಲೀಷ್ ಮಾತಾಡುವುದೇ ಇಲ್ಲ, ತಪ್ಪಿಯೂ ಮಾತಾಡುವುದಿಲ್ಲ ಅಂತ. ನಾನು ಕರ್ನಾಟಕದಲ್ಲಿದ್ದಾಗ ತಪ್ಪಿ ಇಂಗ್ಲೀಷ್ ಮಾತಾಡೋದಿಲ್ಲ. ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದೆ. ಅದು ನನಗೆ ಅರ್ಥ ಆಗಲ್ಲ, ಯಾಕಂದರೆ ನೆದರ್ಲ್ಯಾಂಡ್ ಅಂತ ಅವ್ರ ದೇಶ ಅಂತ ಗೊತ್ತಾದ್ಮೇಲೆ ಅವ್ರ ಕೆಳನಾಡು ಏನು ಅಂತ ಗೊತ್ತಾಯ್ತು. ಆಮೇಲೆ ಹೇಳಿದರು, ನಿಮಗೆ ಕನ್ನಡಿಗರಿಗೆ ಅಭಿಮಾನ ಇಲ್ಲ ಅಂದರು. ಯಾಕ್ರಿ, ನನ್ನನ್ನು ಯಾಕೆ ಬೈತೀರಿ, ನಾನೇನು ಮಾಡಿದ್ದೇನೆ? ಅವರು ಮೈಸೂರಿನಲ್ಲಿ ಇದ್ದರು. ಮೈಸೂರಿನಲ್ಲಿ ಹೋಗ್ತಾ ಇದ್ರಂತೆ ಅವರು, ರಿಕ್ಷಾದಲ್ಲಿ ಹೋಗ್ತಾ ಇದ್ರು. ರಿಕ್ಷಾದಲ್ಲಿ ಹೋಗ್ತಾ ಇದ್ದಾಗ ಅವ್ರ ಮನೆಗೆ ಹೋಗಬೇಕಾಗಿದ್ದರೆ ಎಡಕ್ಕೆ ತಿರುಗಬೇಕು. ಅವ್ರು ರಿಕ್ಷಾದವ ಅಂತ ಹೇಳಿದಂತೆ ಎಡಕ್ಕೆ ತಿರುಗು ಅಂತ. ರಿಕ್ಷಾದವ ನಿಲ್ಲಿಸಿ ಏನು ಮಾಡಬೇಕು, ಲೆಫ್ಟಿಗೆ ಹೋಗಬೇಕಾ ಅಂತ ಕೇಳಿದ ಅಂತ.
ನಿಮ್ಮ ಕನ್ನಡಿಗರಿಗೆ ಎಡ ಬಲ ಅಂತ ಹೇಳಿದ್ರೆ ಅರ್ಥ ಆಗೋಲ್ಲ, ಕೆಟ್ಟದಾಗಿ ಲೆಫ್ಟು ರೈಟು ಅಂತ ಹೇಳಿದ್ರೆ ಮಾತ್ರ ಅರ್ಥ ಆಗೋದು. ಮರ್ಯಾದೆ ಇಲ್ಲದ ಜನ ನೀವು ಅಂದರು. ಅಲ್ರಿ, ನನಗೆ ಯಾಕೆ ಬೈತೀರಿ? ನಾನೇನು ಮಾಡಿದೆ ನಿಮ್ಮ? ನಾನೊಂದು ಹೇಳ್ತೇನೆ. ಯಾಕಂದರೆ ಇನ್ಮೇಲೆ ನೀವು ನನಗೆ ಇದನ್ನು ನನ್ನ ಎದುರು ಹೇಳಿದಿರಿ, ಇನ್ಮೇಲೆ ಎಲ್ಲೆಲ್ಲಿ ಕನ್ನಡಿಗರು ಸೇರ್ತಾರೆ ಅಲ್ಲೆಲ್ಲ ಬಿತ್ತುತ್ತೇನೆ ನಿಮ್ಮ ಸಂದೇಶವನ್ನು. ಅಷ್ಟು ಮಾಡ್ತೀನಿ ಅಂತ ಹೇಳಿದೆ ನಾನು. ಅದಕ್ಕೋಸ್ಕರ ಅದನ್ನೀಗ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರೆ ಈ ಕಥೆ ಹೇಳಿಯೇ ಶುರು ಮಾಡೋದು ನಾನು. ಯಾಕೆ ನಮಗೆ ಮೊದಲು ನಮ್ಮ ಭಾಷೆಯ ಮೇಲೆ ಪ್ರೇಮ ಹುಟ್ಟಬೇಕು, ಆಮೇಲೆ ಎಲ್ಲ ಭಾಷೆ ಕಲಿಯೋಣ. ನಮಗೆ ನಮ್ಮ ಭಾಷೆಯ ಪ್ರೇಮ ಬಹಳ ಮುಖ್ಯವಾಗುತ್ತೆ. ಒಂದು ಮಾತು ಹೇಳಿದ್ರು ನೋಡಿ ರಾಜೇಂದ್ರ ಜಿಯವರು, ಶುದ್ಧ ನೀರು ಅನ್ನೋದು ಜೀವನ ಅಂತ. ಸಂಸ್ಕೃತ ಮೇ ಪಾನಿ ಕಾ ನಾಮ್ ಹಿ ಜೀವನ ಹೈ, ಅದೇ ಹೆಸರೇ ಜೀವನಂ ಜಲಂ ಅಂತ. ಹಾಗೆ ಆ ಶುದ್ಧ ನೀರಿಗೆ ಅವರು ಸಂಸ್ಕೃತ ಜೀವನ ಅಂತ ಹೆಸರು. ಯಾಕೆಂದರೆ ಅದು ಆ ಒಂದು ವಸ್ತುವಿನ ಅದು ಬೇಸಿಕ್ ಕ್ವಾಲಿಟಿಯನ್ನು ಅದನ್ನೇ ಹೆಸರು ಕೊಟ್ಟು ಬಿಡ್ತಾರೆ ಅವರು ಸಂಸ್ಕೃತದಲ್ಲಿ. ಆ ಶಬ್ದ ಕೇಳಿ ನೋಡಿ, ಗೋ ಅಂತ. ಗೋ ಅಂದರೆ ಇಂಗ್ಲೀಷ್ನಲ್ಲಿ ಕವು ಅಂತಾರೆ. ಕವು ಅಂದರೆ COW ಅಷ್ಟೇ, ಅದಕ್ಕೇನು ಅರ್ಥ ಇಲ್ಲ. ಗೋ ಯಾಕೆಂದರೆ ದನಕ್ಕೆ ಗೋ ಅಂತ ಯಾಕೆ ಹೇಳ್ತಾರೆ? ಗಚ್ಚತಿ ಸರ್ವಾತ್ಮನ ಉಪಯೋಗಂ ಇತಿ ಗೌಹು. ಅದರ ಎಟಿಮಾಲಜಿ ಏನು ಅಂದರೆ ಯಾವುದರ ಎಲ್ಲವೂ ಮಲಮೂತ್ರ ಕೂಡ ಉಪಯೋಗ ಬೀಳುತ್ತೋ ಅದು ಗೋವು. ಸೊ ಗೋ ಅನ್ನೋ ಶಬ್ದದಲ್ಲೇ ಅದು ಇಡೀ ಕ್ವಾಲಿಟಿಯನ್ನು ಹೇಳುತ್ತೆ. ಅದು ಇದು ಪ್ರಪಂಚದ ಯಾವ ಭಾಷೆಯಲ್ಲೂ ಈ ಸೌಕರ್ಯ ಇಲ್ಲ. ಅದರಿಂದ ಒಂದು ಆ ಶಬ್ದ ಕೇಳಿದ ತಕ್ಷಣ ನಿಮಗೆ ದನದ ಇಡೀ ನೇಚರ್ ಗೊತ್ತಾಗುತ್ತೆ, ಸ್ವಭಾವ, ಅದರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಗೊತ್ತಾಗುತ್ತೆ. ಇದು ಸಂಸ್ಕೃತ ಭಾಷೆ. ದ ಎಂಟೈರ್ ಲ್ಯಾಂಗ್ವೇಜ್ ಈಸ್ ಎಟಿಮೊಲಾಜಿಕಲ್. ಎಲ್ಲ ಅದು ಎಟಿಮೊಲಾಜಿಕಲ್ ಅಲ್ಲ, ಅದು ಶಬ್ದವೇ ರೂಢ ಶಬ್ದ ಅಂತಲೇ ಇಲ್ಲ ಸಂಸ್ಕೃತದಲ್ಲಿ. ಪ್ರಪಂಚದ ಯಾವ ಭಾಷೆಗಿದೆ ಹೇಳಿ ಈ ಭಾಗ್ಯ. ಹಾಗೆ ನಾವು ಅದನ್ನು ಪ್ರಾಯ ಇದನ್ನು ಬಳಸಿಕೊಂಡು ಬಂದಿದ್ದರೆ ಅವರು ಜಯದಂಬಸ್ಸನ ಕಥೆ ಅದು ಹೇಳಿದ್ನಲ್ಲ, ಅವ್ರ ಮನೆಯಲ್ಲಿ ಒಂದು ಕಥೆ ಹೇಳಬೇಕು ನಾನು. ಅವ್ರ ಮಗಳು ಮೈಸೂರಿನಲ್ಲಿ ಅವರು ಶಾಲೆ ಕಳಿಸಿದರು. ಆ ಹುಡುಗಿ ಅವರ ಮಾತೃಭಾಷೆ ಜಯದಂಬಸ್ ಅವ್ರದ್ದು ಡಚ್ಚು ಗಿಚ್ಚು ಚೆನ್ನಾಗಿ ಮಾತಾಡ್ತಿತ್ತ ಆ ಮಗು. ನೀನು ಡಚ್ಚು ಮಾತಾಡಬಾರ್ದು, ನೀನು ಕರ್ನಾಟಕದಲ್ಲಿರುವ ಕನ್ನಡ ಮಾತಾಡಬೇಕು. ಇವ್ರದ್ದು ಇಷ್ಟ ಆ ಹುಡುಗಿಗೆ. ಕಡೆಗೆ ಮಾತಾಡ್ತಿತ್ತು ಕನ್ನಡ. ಕಡೆಗೆ ಒಂದೊಂದು ದಿವಸ ಅವ್ರು ಏನೋ ತರ್ಲಿಕ್ಕೆ ಹೇಳ್ತಿದ್ರು, ಒಂದು ಪುಸ್ತಕ ತನ್ನಿ, ನೋಟ್ಬುಕ್ ತನ್ನಿ, ಏನೋ ತನ್ನಿ ಅಂತ. ಇವ್ರು ಬರುವಾಗ ಮರೆತು ಬಿಡೋದು. ಅದು ವಾರ್ನಿಂಗು, ಅಪ್ಪ ನಾಳೆ ಬರುವಾಗ ನೋಟ್ಬುಕ್ ತಾರದೇ ಇದ್ದರೆ ನಾನು ಡಚ್ಚು ಮಾತಾಡ್ತೇನೆ. ಇಲ್ಲಪ್ಪ ಕನ್ನಡ ತರ್ತೀನಿ ತಂದುಬಿಡ್ತಿದ್ರು ಅವರು. ಅಂದರೆ ಈ ಥರ ಅವರು ಒಬ್ಬರು ವಿದೇಶಿಯ, ಅವರ ಮಾತೃಭಾಷೆ ಕನ್ನಡ ಅಲ್ಲ, ಆದರೆ ಅವ್ರು ಹೇಳೋದು ನೀನು ಕರ್ನಾಟಕದಲ್ಲಿದ್ದೀಯಾ ಕನ್ನಡ ಮಾತಾಡು, ಇಂಗ್ಲೀಷ್ ಮಾತಾಡಬೇಡ ಅಂತ ತರಹ ಮಾಡ್ತಿದ್ರು. ಅಂದರೆ ಈ ಪ್ರೀತಿ ನಮಗಿಲ್ಲ. ಇದು ನನಗೆ ನೋವಾಗ್ತಾ ಇರೋದು ಅಷ್ಟೇ. ನಮಗೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಇಲ್ಲ. ಕನ್ನಡದ ಮೇಲೆ ಪ್ರೀತಿ ಇರಬೇಕು, ಬೇರೆ ಭಾಷೆಯನ್ನು ಪ್ರೀತಿಸಬಾರ್ದು ಅಂತಲ್ಲ, ಎಲ್ಲ ಭಾಷೆಯನ್ನು ಪ್ರೀತಿಸಬೇಕು. ಆದರೆ ನಮ್ಮ ತಾಯಿ ಅದನ್ನು ಹೆಚ್ಚು ಪ್ರೀತಿಸಬೇಕಷ್ಟೇ. ಇದು ಒಂದು ಮಾತು. ಅದು ನಮ್ಮ ಡಾಕ್ಟರ್ ಅಜಾರಾಮ್ ಅವರು ಒಂದು ಮಾತು ಹೇಳಿದರು. ಅದೇ ಆ ಶಿಕ್ಷಣದ ಬಗ್ಗೆ ಬೆಳಗಾತ ಹೇಳಿದಾಗ ಇಷ್ಟು ನೆನಪಾಯಿತು ಹೇಳಿದೆ. ಆಮೇಲೆ ಸಂಜೆ ಒಂದು ಮಾತು ಬಂತು ಅವ್ರು ಮಾತಾಡುವಾಗ, ಶೇಷ ಮತ್ತು ಗ್ರಾವಿಟಿ ಅನ್ನುವಂಥ ಒಂದು ಮಾತು ಬಂತು. ನನಗೆ ಒಂದು ಬಹಳ ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನೆನಪಾಯಿತು.